ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ವಿಡಿಯೋ ಶೇರ್ ಮಾಡತ್ತೀನಿ ಅಂದ್ರೆ PCOD ಮತ್ತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರಿಗೆ ಆ್ಯಂಡ್ ಓವರಿ ಹೆಲ್ದಿ ಆಗಿರ್ಬೇಕಂತಂದ್ರೆ ಈ ಹರ್ಬಲ್ ಡ್ರಿಂಕ್ನ ಟ್ರೈ ಮಾಡಿರಿ. ಆ್ಯಂಡ್ ಲಾಸ್ಟ್ ವಿಡಿಯೋದಾಗ PCOD ಅಂದ್ರೇನು, ಇದ್ರ ಸಿಮ್ಟಮ್ಸು ಮತ್ತು ಇದರಿಂದ ನಮ್ಗೆ ಏನೇನು ರಿಸ್ಕ್ ಅದ ಅಂತ ಎಲ್ಲ ಡೀಟೇಲ್ ಆಗಿ ಹೇಳೀನಿ. ನೀವಿನ್ನ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ನೋಡಿರಿ. ಓಕೆ, ಲೆಟ್ ಸ್ಟಾರ್ಟ್. ಇವತ್ತು ನಾನು ಹೇಳ್ತಿರೋ ಡ್ರಿಂಕ್ PCOD ಮತ್ತು ಇನ್ಫರ್ಟಿಲಿಟಿನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನಿಲ್ಲೇ ತುಳಸಿ, ಸಿನಾಮಾನ್, ಫೆನ್ಯುಗ್ರೀಕ್ ಅಂದ್ರೆ ಮೇಥಿ, ಟರ್ಮರಿಕ್ ಮಿಲ್ಕ್ ಬಗ್ಗೆ ಮಾತ್ರ ಹೇಳತ್ತೀನಿ. ಇನ್ನೂ ಕೆಲವೊಂದಿಷ್ಟು ಹರ್ಬಲ್ ಟೀ ಇದಾವೆ, ಅವನ್ನ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಂತ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒಂದು ಬಂದು ತುಳಸಿ ಟೀ. ಇದ್ರದ್ದು ಯೂಸಸ್ ಏನಂದ್ರೆ ತುಳಸಿ ಒಳಗೆ ಆ್ಯಂಟಿ ಇನ್ಫ್ಲಾಮೇಟ್ರಿ ಆ್ಯಂಡ್ ಆ್ಯಂಟಿ ಆ್ಯಂಡ್ರೋಜೆನಿಕ್ ಪ್ರಾಪರ್ಟಿ ಇರುತ್ತೆ. ಇದು ನಮ್ಗೆ ಸ್ಟ್ರೆಸ್ನ ಕಡಿಮೆ ಮಾಡೋಕೆ ಮತ್ತು ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದಂದ್ರೆ ವೆರಿ ಈಸಿ. 1 ಕಪ್ ನೀರು ಹಾಕಿ ಅದಕ್ಕೆ 2 ರಿಂದ 3 ತುಳಸಿ ಎಲೆನ ಹಾಕಬೇಕು. ನೆಕ್ಸ್ಟ್ ಅದನ್ನು 2 ರಿಂದ 3 ನಿಮಿಷ ಕುದಿಸಿ ಫಿಲ್ಟ್ರ್ ಮಾಡಲಾರ್ದ ಕುಡಿಬೇಕು. ಇದನ್ನು ಡೈಲಿ 1 ಟೈಮ್ ಕುಡಿಬೇಕು. PCOD ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಬರುವಂಥದ್ದು. ಅದನ್ನು ಈ ಟೀ ಕುಡಿಯೋದ್ರಿಂದ ಅದು ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಸೆಕೆಂಡ್ ಒನ್ ಬಂದು ಸಿನಾಮನ್ ಟೀ ಅಂದ್ರೆ ದಾಲ್ಚಿನ್ನಿ. ಇದು ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. PCOS ಇರೋರಿಗೆ ಇನ್ಸುಲಿನ್ ಲೆವೆಲ್ ಹೈ ಇರುತ್ತೆ. ಇದನ್ನು ತಗೊಳ್ಳೋದ್ರಿಂದ ಅದು ಕಂಟ್ರೋಲಿಗೆ ಬರುತ್ತೆ. ಇದನ್ನು ಮಾಡೋಕ್ಕೆ ನಾವಿಲ್ಲೇ 1 ಕಪ್ಪು ನೀರು ತೊಗೋಬೇಕು. ಅದಕ್ಕೆ 1 ರಿಂದ 2 ಸಿನಾಮನ್ ಸ್ಟಿಕ್ಕನ್ನು ಹಾಕೋಬೇಕು. ಇಲ್ಲ 1 ಟೇಬಲ್ ಸ್ಪೂನ್ ಸಿನಾಮನ್ ಪೌಡ್ರನ್ನ ಹಾಕಿ 2 ರಿಂದ 3 ನಿಮಿಷ ಇದನ್ನು ಕುದಿಸ್ಬೇಕು. ನೆಕ್ಸ್ಟ್ ಇದನ್ನು ಫಿಲ್ಟ್ರ್ ಮಾಡಿ ಕುಡಿಬೇಕು. ಇದನ್ನು ಕೂಡ ಡೈಲಿ 1 ಟೈಮ್ ಕುಡಿಬೇಕು. ನೆಕ್ಸ್ಟ್ ಬಂದು ಫೆನ್ಯುಗ್ರೀಕ್ ಅಂದರೆ ಮೇಥಿ ವಾಟ್ರ್. ಇದ್ರಾಗ ರಿಚ್ ಫೈಬರ್ ಇರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹಾರ್ಮೋನ್ನ ಬ್ಯಾಲೆನ್ಸ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಇಲ್ಲೇ ನಾವು 2 ಸ್ಪೂನ್ ಅಥವಾ 1 ಸ್ಪೂನಷ್ಟು ಮೆಥಿ ಕಾಳನ್ನು 1 ಗ್ಲಾಸ್ ನೀರೊಳಗೆ ನೆನೆ ಹಾಕಬೇಕು ನೈಟ. ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕುಡಿಬೇಕು. ಮತ್ತು ಅದ್ರಾಗ ನೆನೆಸಿಟ್ಟಿರುವಂಥ ಮೆಂತೆ ಕಾಳನ್ನು ನಾವು ತಿನ್ನೋದ್ರಿಂದ ಅದು ಬೆನಿಫಿಟ್ ಐತಿ. ಫೋರ್ತ್ ಒನ್ ಬಂದು ಟರ್ಮರಿಕ್ ಮಿಲ್ಕ್ ಅಂದರೆ ಅರಿಶಿಣದ ಹಾಲು. ಇದ್ರಾಗ ಕ್ರೂಕ್ಯುಮಿನ್ ಇರುತ್ತೆ. ಇದು ಸ್ಟ್ರಾಂಗ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಹೊಂದಿರುತ್ತೆ. ಸೊ ಇದು ನಮ್ಮ ಓವರಾಲ್ ಹಾರ್ಮೋನ್ ಬ್ಯಾಲೆನ್ಸಿಗೆ ಸಪೋರ್ಟ್ ಮಾಡುತ್ತೆ. ಇದನ್ನು ಹೆಂಗೆ ಪ್ರಿಪೇರ್ ಮಾಡೋದಂದ್ರೆ 1 ಕಪ್ ಹಾಲನ್ನ ಬಿಸಿ ಮಾಡಿಕೊಂಡು ಅದಕ್ಕೆ 1 ಚಿಟಿಕೆಯಷ್ಟು ಪ್ಯೂರ್ ಅರಿಶಿಣನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕುಡಿಬಹುದು. ಇದನ್ನು ನೈಟ್ ಊಟ ಆದಮೇಲೆ ಮಲ್ಗೋಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ನಿದ್ದೆನೂ ಚಲೋ ಬರ್ತೈತಿ. ಸೊ ಇದನ್ನು ವೀಕ್ಲಿ 2 ಟೈಮ್ಸ್ ಅಷ್ಟೇ ತೊಗೊಳ್ರಿ, ಬಿಕಾಸ್ ಇದು ಬಾಡಿಗೆ ಹೀಟ್ ಆಗ್ತೈತಿ. ಸೊ ಯಾವುದೇ ಹರ್ಬ್ಸ್ ಆದರೂ ಖಾಲಿ ಹೊಟ್ಟೆಯಿಂದ ಅಂದರೆ ಎಂಟಿ ಸ್ಟಮಕಲ್ಲಿ ತೊಗೋಬಾರ್ದು. ಇನ್ಸ್ಟೆಡ್ ಆಫ್ ದಟ್ ಎವ್ರಿ ಡೇ ಮಾರ್ನಿಂಗ್ 1 ಗ್ಲಾಸ್ ಬಿಸಿ ನೀರು ತೊಗೊಂಡ್ಮೇಲೆ ಹಾಫ್ ಆನ್ ಅವರ್ ಆದಮೇಲೆ ಡ್ರೈ ಫ್ರೂಟ್ಸ್ ಇಡ್ತಿರ್ತೀವಲ್ಲ, ಆ ಡ್ರೈ ಫ್ರೂಟ್ಸ್ ತೊಗೊಂಡ್ಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಕುಡಿಬೇಕು. ಬಿಕಾಸ್ ಇದ್ರೊಳಗೆ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮಗೆ ಎಫೆಕ್ಟಿವ್ ಇರುತ್ತೆ. ಸೊ ಮತ್ತು ಇದೇ ಥರ 7 ರಿಂದ 8 ಹರ್ಬ್ಸ್ ಇದಾವೆ. ಸೊ ಯಾವುದಾದ್ರೂ 3 ಹರ್ಬ್ಸ್ ಅಷ್ಟೇ ತೊಗೋಬೇಕು, ಬಿಕಾಸ್ ಎಫೆಕ್ಟಿವ್ ರಿಸಲ್ಟ್ ಕೊಡ್ತಾವೆ. ಎವ್ರಿ ಡೇ ಬೇರೆ ಬೇರೆ ತೊಗೊಂಡ್ರೆ ಅದು ನಮಗೆ ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ. ಸೊ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇದನ್ನು ತೊಗೊಳೋದ್ರಿಂದ ನಮಗೆ ರಿಸಲ್ಟ್ ವೆರಿ ಎಫೆಕ್ಟಿವ್ ಆಗಿರುತ್ತೆ. ಇದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಡಯಟ್ ಮಾಡಿದ್ರೆ ಆಪ್ಟಿಮಲ್ ರಿಸಲ್ಟ್ ನಮಗೆ ಸಿಗುತ್ತೆ. ಆ್ಯಂಡ್ ಇದ್ರೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಯುನಿಕ್ ಬೆನಿಫಿಟ್ಸ್ ಕೊಡ್ತಾವೆ. ಆ್ಯಂಡ್ ಇವು ನಮಗೆ ಓವರಾಲ್ ಹೆಲ್ತ್ ಮತ್ತು ಹಾರ್ಮೋನ್ ಬ್ಯಾಲೆನ್ಸಿಗೆ ಸಪೋರ್ಟ್ ಮಾಡ್ತಾ. ಓಕೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಮರಿದ ಲೈಕ್ ಮಾಡಿರಿ. ಮತ್ತು ನಿಮಗೆ ಗೊತ್ತಿರೋ ಪರ್ಸನ್ ಇದರಿಂದ ಸಫರ್ ಆಗ್ತಿದ್ರೆ ಅವರಿಗೂ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಸ್ಟೇ ಹೆಲ್ದಿ ಆ್ಯಂಡ್ ಟೇಕ್ ಕೇರ್. ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.